ಪ್ರಕ್ರಿಯೆಯನ್ನ ತಂದಿರೋದು ಕೇಂದ್ರ ಚುನಾವಣೆ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಅದು ಅದೇ ಆದಂತ ಪಟ್ಟಿಯನ್ನ ಮಾಡಬಹುದು. ಅದಕ್ಕೆ ಇನ್ನು ಬಿಬಿಎಂಪಿ ಎಲೆಕ್ಷನ್, ಒಟ್ಟು ಲೋಕಲ್ ಎಲೆಕ್ಷನ್ ನಡೆಸಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಇವಾಗ ಚುನಾವಣೆಗೆ ಇನ್ನು 2 ವರ್ಷ ಇದೆ. SIR ಪ್ರಕ್ರಿಯೆ ಒಳಗಡೆ ತರ್ಲಿಕ್ಕೆ ಇನ್ನು 2 ವರ್ಷ ಇರುವಂತ ಇಷ್ಟು ಲಾಂಗ್ ಟೈಮ್ ಒಳಗಡೆ ಯಾಕೆ ಡಿಸೆಂಬರ್ ಒಳಗಡೆ ಎಲ್ಲ ಮುಗಿಸ್ಬೇಕು ಅಂತ ಕಾಲ ಇದ್ ಮಾಡಿದ್ದೀರಾ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂತ ಪೊಲೀಸ್ ಸ್ಟೇಷನ್ FIR ರಿಜಿಸ್ಟರ್ ಆಗಿದೆ. ಡಾಕ್ಟರ್ ನಾಗೇಂದ್ರ ಅನ್ನೋರ ಮೇಲೆ ಬಾಂಗ್ಲಾದ ಅಕ್ರಮ ಬಾಂಗ್ಲಾ ನಿವಾಸಿಗಳು ಹೊಡೆದು ಬಡ್ದು ಗಲಾಟೆ ಮಾಡಿದ್ದಾರೆ. ಇದನ್ನ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ನವ್ರು ವಾಪಸ್ ಬಂದು ನೀನ್ ಯಾಕಯ್ಯ ಬಾಂಗ್ಲಾ ವಿದೇಶಿಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ, ಅದು ನಮ್ ಜವಾಬ್ದಾರಿ ಅಂತೇಳಿ ಅವನಿಗೆ ಹೊಡೆದು ಬಾಂಗ್ಲಾ ನಿವಾಸಿಗಳಿಂದ ಫುಲ್ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರಿಗೆ ಜೈಲಿಗೆ ದಬ್ಬಿ ವಾಪಸ್ ಅವ್ರನ್ನ ನಾವು ಜಾಮೀನು ಕೊಟ್ಟು ಕಟ್ಸ್ಕೊಂಡ್ ಬಂದಿರತಕ್ಕಂತ ಘಟನೆ ರೆಕಾರ್ಡ್ ಇದೆ. ಇದಕ್ಕಿನ್ನ ಇನ್ನೇನ್ ಸಾಕ್ಷಿ ಕೊಡ್ಬೇಕು ನೀವು? ಬಾಂಗ್ಲಾದೇಶಿಯರು ಇದ್ದಾರೆ ಅನ್ನೋದಕ್ಕೆ. ಈಗ ಚುನಾವಣಾ ಪ್ರಕ್ರಿಯೆನಲ್ಲಿ, ಈ SIR ಪ್ರಕ್ರಿಯೆನಲ್ಲಿ ವೆಸ್ಟ್ ಬೆಂಗಾಲ್ ಇಂದ ಎಷ್ಟು ಜನ ಇವರು ಬಾಂಗ್ಲಾದೇಶಿ ವಲಸಿಗರನ್ನ ಕಂಡಿಡಿದ್ರು, ಎಷ್ಟು ಜನ ಬಾಂಗ್ಲಾದೇಶಕ್ಕೆ ತಳ್ಳಿದ್ರು, ಬಿಹಾರಲ್ಲಿ ಎಷ್ಟು ಜನ ಕಂಡಿಡಿದ್ರು, ಎಷ್ಟು ಜನ ಬಾಂಗ್ಲಾದೇಶಕ್ಕೆ ತಳ್ಳಿದ್ರು, ಈ ಪ್ರಶ್ನೆಯನ್ನ ಇಡೀ ದೇಶದ ಜನತೆ ಬಿಜೆಪಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ದಿನಾ ಕೇಳ್ತಾ ಇದೆ. ಕರ್ನಾಟಕದಲ್ಲೂ ನಾವು SIR ಮಾಡ್ತಾ ಇದೀವಿ, ಬಾಂಗ್ಲಾದೇಶಿಗಳನ್ನ ಹಿಡಿತೀವಿ ಅಂತ ಇರಲ್ಲ. SIR ಚುನಾವಣಾ ಆಯೋಗದಲ್ಲ ಬಾಂಗ್ಲಾದೇಶಿಗಳನ್ನ ಹಿಡಿಯೋ ಕೆಲಸ. ಕೇಂದ್ರದ ಗೃಹ ಸಚಿವ ಇದ್ದಾರೆ, ಅಮಿತ್ ಶಾ ಇದ್ದಾರೆ. ಚುನಾವಣೆ ಮಾಡ್ಕೊಂಡು ಅದಾನಿ ಅಂಬಾನಿಯ ಜೀತ ಮಾಡಕ್ ಮಾತ್ರ ಅಲ್ಲ, ಈ ಕೆಲಸ ಮಾಡಬೇಕು. ಅದು ಗೃಹ ಸಚಿವ ಮಾಡ್ತಾರೆ. ಬಿಜೆಪಿ ತಾಕತ್ತಿಲ್ಲ, ಅದಕ್ಕೆ ಪಲಾಯನ ಮಾಡ್ತಾರೆ. ಸರ್ ನಮಸ್ಕಾರ, ಮನು ಇಷ್ಟವಂತ ಬಿಜೆಪಿ ಕಾರ್ಯಕರ್ತ. ನಟರಾಜ್ ಗೌಡ್ರಿಗೆ ನನ್ನ ಪ್ರಶ್ನೆ ಸರ್ ಏನು ಅಂದ್ರೆ, ಈಗ ಮಾತೆತ್ತಿದ್ರೆ ಓಟ್ ಹೋಯ್ತು ಅಂದ್ಬಿಟ್ಟು ಈಗ ಬಂಬಡಿ ಹೊಡಿತಾ ಇದ್ದೀರಾ. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ, ನಿಮ್ಮದೇ BLOಗಳು ನಿಮ್ಮಿಂದ, ಈಗ ಶಿಕ್ಷಕರಾಗಿರ್ತಾರೆ ಅವರೆಲ್ಲ ನಿಮ್ಮಿಂದ ಸಂಬಳ ತಗೋತಾ ಇರ್ತಾರೆ. ಆಮೇಲೆ BLA 2ಗಳು ಸರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ BLA 1ಗಳಿಗೆ ಅವತ್ತೊಂದ್ ದಿವಸ ಏನಿದೆ ಅಪ್ಡೇಟ್ ಡೈಲಿ ಅವ್ರಿಗೆ ಕೊಡ್ತಾರೆ ಸರ್ ಅಲ್ವಾ. ನೀವು ಇಷ್ಟು ದಿವಸ ಸುಮ್ನಿದ್ರಿ, ನಿಮ್ಮಲ್ಲೇ ಗೊಂದಲಗಳು ಹೆಚ್ಚಾಗಿ ಕಾಣ್ತಿರೋದು. ಒಂದ್ ಕಡೆ ಮುಖ್ಯಮಂತ್ರಿಗಳು ಪರವಾಗಿ ಮಾತಾಡ್ತಾರೆ, ಇನ್ನೊಂದ್ ಕಡೆ ನಿಮ್ದೇ ಸಚಿವರಾದಂತೂ ವಿರುದ್ಧವಾಗಿ ಮಾತಾಡ್ತಾರೆ. ಇದರಲ್ಲಿ ನೀವು ಜನಗಳಿಗೆ ಎಲ್ಲಿ ಯಾಕೆ ಸರ್ ಭಯ ಹುಟ್ಟಿಸ್ತಾ ಇದ್ದೀರಾ? ಬಿಜೆಪಿಯವರು ಜನತೆಗೆ ಭಯ ಹುಟ್ಟಿಸಿದ್ರು. ಏನಂತ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಸುಳ್ಳು ಹೇಳಿದವರು. ನಂಬರ್ 2, ಹೌದು ಸರ್ಕಾರವಾಗಿ ಮತ್ತೆ ಚುನಾವಣಾ ಆಯೋಗವಾಗಿ ಎಲ್ಲಾ ಮತದಾರರನ್ನು ಕೂಡ ಸೇರಿಸಬೇಕು. ಈಗ ಆಗಿರ್ತಕ್ಕಂಥ ಸರೋವರ ಆಗಿರ್ತಕ್ಕಂತಹ ಲೋಪಗಳಿಗೆ, ನಾವು ಕೊಟ್ಟಂತಹ ಅಂಕಿಅಂಶಗಳಿಗೆ ಚುನಾವಣಾ ಆಯೋಗದ ಹೊಣೆಗಾರಿಕೆ ಏನು, ಕೆಲಸ ಏನು? ಅದಕ್ಕೆ ಬಿಜೆಪಿಯವರು ಯಾಕೆ ಚುನಾವಣಾ ಆಯೋಗನ ಶೀಲ್ಡ್ ಆಗಿ ಅದು ಡಿಫೆನ್ಸ್ ಮಾಡಕ್ಕೆ ಬರ್ತಾ ಇದ್ದಾರೆ? ಚುನಾವಣಾ ಆಯೋಗನ ಡಿಫೆನ್ಸ್ ಮಾಡಬೇಡಿ. ನಾವು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ಸರಿ ಮಾಡಬೇಕಂದ್ರೆ ಇನ್ನೂ 1 ತಿಂಗಳ ಕಾಲಾವಕಾಶ ಚುನಾವಣಾ ಆಯೋಗ ನಾವು ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಸ್ಪಷ್ಟ ನಿಲುವಿಲ್ಲ. ಯಾಕೆಂದ್ರೆ SIR ಫಾರ್ಮ್ ನೇ ಸರಿ ಮಾಡಿಲ್ಲ. ಅವ್ರಿಗೆ ಕನ್ಫ್ಯೂಷನ್ ಇದೆ. ಯಾಕೆಂತಂದ್ರೆ ಈಗ 20 ವರ್ಷದ ಡೇಟಾ ಸಾಮಾನ್ಯ ಜನಕ್ಕೆ ಮಾಹಿತಿ ಇಲ್ಲ ಅಂತಂದ್ರೆ, ಮಾಹಿತಿ ಇರೋದು ಡೇಟಾ ಇರೋದು ಚುನಾವಣಾ ಆಯೋಗಕ್ಕೆ ಅಲ್ವಾ? ಅದನ್ನ ಪ್ರಿಂಟ್ ಮಾಡಿ ಕೊಡ್ಬೇಕಿತ್ತು ಅವರು. ಅಲ್ಲ, ಸಾಮಾನ್ಯ ಜನರು ಹೆಂಗ್ ತಂದು ಕೊಡ್ತಾರೆ ಸರ್ ಅದನ್ನ? ಇದು ಸ್ವಲ್ಪ ಲೇಟ್ ಆಗಿ ಚರ್ಚೆಗೆ ಬರ್ತಿದೆ, ಆದ್ರೂ ಕೂಡ ಹಿಂದೂ ಬಂದಿತ್ತು. ಸರೋವರ ಬಹುಶಃ ಉತ್ತರ ಕೊಡಬಹುದು. ಈ ಮತ್ತದೆ 2002ನೇ ಇಸ್ವಿದ ರೆಫರೆನ್ಸ್ ಕೇಳ್ತಾ ಇರೋದೇನೆ ಬಹಳ ಜನಕ್ಕೆ ಸಮಸ್ಯೆ ಆಗ್ತಿದೆ ಅಂತ. ಹೌದೌದು, ಇದು ತುಂಬಾ ಸಮಸ್ಯೆನೇ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೇಳ್ತು 2002ಕ್ಕೆ ರೆಫರೆನ್ಸ್ ಯಾಕೆ ಅಂತ. ಇನ್ನು ಬಹಳ ವಿಶೇಷವಾದಂತ ಮಜಾ ಏನಪ್ಪಾ ಅಂತ ಹೇಳಿದ್ರೆ 2002ರಲ್ಲಿ ಲಾಸ್ಟ್ SIR ಆಯ್ತು, ಅದಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಕೊನೆಗೆ ಆಯ್ತು 2002ರಲ್ಲಿ SIR ನಡೆದಂತ ಮೆಥಡಾಲಜಿಗಳು ಏನು, ಅದು ನಡೆದಂತ ಪ್ರಕ್ರಿಯೆ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದು ದಾಖಲೆನೇ ಇಲ್ಲ. ವಿಚಿತ್ರ ಇದು. ನಾನ್ BLA 2 ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಮನೆ ಬಾಗಿಲಿಗೆ ನಾ ಫಾರಂ ಎತ್ಕೊಂಡು ಹೋಗಿ ಕೊಟ್ಟಾಗ ಜನರು ಹೇಗ್ ಬಿಹೇವ್ ಮಾಡ್ತಾರಂದ್ರೆ 1 ಅವರ್ ಆಗುತ್ತೆ ನಾನು ಕೂತ್ಕೊಂಡು ಮಾತಾಡೋದಕ್ಕೆ. ಬಾಗ್ಲು ತೆಗಿಯೋದಿಲ್ಲ. ಓಟನೇ ಇದಕ್ಕೆ ಕೇಳಿದ್ರೆ ಏನಕ್ಕೆ ನೀವು ಓಟ್ ಹಾಕಿದ್ರ ಮೇಡಮ್ ಯಾರಲ್ಲ ಅಂದ್ರೆ, ನೀ ನೋಡ್ಬಿಟ್ಟು ಹೇಳು, ನಾನ್ ಮಲ್ಕೊಂಡಿದ್ದೀನಿ, ಕೆಲ್ಸದವ್ರನ್ನ ಕಳ್ಸೋದು, ನಾನ್ ಮಲ್ಕೊಂಡಿ. ಇವರೆಲ್ಲ ಈ ದೇಶದ ನಾಗರಿಕರಲ್ವಾ? ಇವ್ರಿಗೆಲ್ಲ ಜವಾಬ್ದಾರಿಗಳಿಲ್ವಾ ಸರ್? ಜನರ ಹಿಂಗಿದ್ದಾಗ ನಾವು ಪಾರ್ಟಿ ಲೀಡರ್ಗಳು ನಾವು ಅವ್ರಿಗೆ ಎನ್ಲೈಟನ್ಮೆಂಟ್ ಮಾಡಬೇಕು, ಹಿಂಗಿದೆ ಅಂತ ಹೇಳಬೇಕು, ನಾವು ಜೊತೆಗೂಡಿ ಕೆಲಸ ಮಾಡಬೇಕು. ಅದಕ್ಕೆ ಉತ್ತರ ಕೊಡೋಕೆ ನಾನು ಮೊದಲೇ ಹೇಳಿದ್ದೆ, BLOs ಕಷ್ಟ ನಂಗೆ ಚೆನ್ನಾಗಿ ಅರ್ಥ ಆಗ್ತದೆ. ಹಲವಾರು ಪ್ರೋಗ್ರಾಮ್ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಚೆನ್ನಾಗಿ ನಡೀತಾ ಇಲ್ಲ. ಅವರು ಬರೀ ಪಾಲಿಸಿ ಲೆಟರ್ ಕಳಿಸ್ಬಿಟ್ಟು ಅದು ನಿಜವಾಗಿ ಹೇಗೆ ಇರುತ್ತೆ ಅದೊಂದು ಪ್ರೊಟೋಟೈಪ್ ಮಾಡೋದಿಲ್ಲ, ಅದನ್ನು ಟೆಸ್ಟ್ ರನ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಒಂದು ಕಾನೂನು ಅಥವಾ ಒಂದು ಪಾಲಿಸಿ ಲೆಟರ್ ಕಳಿಸ್ಬಿಟ್ರೆ ಆಗೋಯ್ತು ಅವರ ಕೆಲಸ. ಅದು ಹಲವಾರು ವರ್ಷ ನಡೀತಾ ಇದೆ. ಅದಲ್ಲದೆ ಎಷ್ಟು ಗೊಂದಲ ಕರ್ನಾಟಕದ ವೋಟರ್ ಲಿಸ್ಟ್ ಅಲ್ಲಿ ಇದೆಯೋ ಅಷ್ಟು ಗೊಂದಲ ಮತ್ತೆ ಯಾವ ರಾಜ್ಯದಲ್ಲೂ ಇಲ್ಲ. ನಾನು 13 ರಾಜ್ಯದ ವೋಟರ್ ಲಿಸ್ಟ್ ಅನಲೈಸ್ ಮಾಡಿದ್ದೇನೆ ಹಲವಾರು ವರ್ಷ.
ಕರ್ನಾಟಕದಲ್ಲಿ IT ಸೆಂಟರ್ ಹಾಗೆ ಹೀಗೆ ಏನೇನೋ ಹೊಗಳ್ಕೊಂಡು ನಮ್ಮ ಬೆಂತಟ್ಕೊಳ್ಳೋದಷ್ಟೇ ಹೊರತು ಇಲ್ಲಿ ಎಷ್ಟು ಕೊಳಕಾಗಿದೆ, ಎಷ್ಟು ಹೊಲಸಾಗಿತ್ತು ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯದಲ್ಲೂ ಅಷ್ಟು ಕೊಳಕಾಗಿಲ್ಲ. ಆದ ಕಾರಣ ಇಲ್ಲಿ ಜಾಸ್ತಿ ಪ್ರತಿ ಸಾರಿನು ವೋಟರ್ ಟರ್ನ್ಔಟ್ ಇನ್ ಬ್ಯಾಂಗ್ಳೂರ್ ಇಸ್ 52-54% ಮಾತ್ರ. ಯಾಕೆ? ಮತಪಟ್ಟಿ ಬ್ಲೋಟೆಡ್, ಅದ್ರಲ್ಲಿ ಇರೋ ಅವ್ರು ಹೇಳಿದಾಗೆ ಶಿಫ್ಟೆಡ್ ವೋಟರ್ಸ್, ಅವ್ರು ಮತ್ತೆಲ್ಲೋ ಇರ್ತಾರೆ, ಅವರದ್ದು ಹೆಸರು ಇಲ್ಲೂ ಇದೆ ಅಲ್ಲೂ ಇದೆ. ಡೂಪ್ಲಿಕೇಟ್ ವೋಟರ್ಸ್, ನಾನು ಮೊದಲು ಹೇಳಿದ್ದು ಇದರಲ್ಲೇನೆ, ತುಂಬಾ ಗೌರವಾನ್ವಿತ ವ್ಯಕ್ತಿಗಳಿಗೆ 4 ವೋಟ್. ಅದು ಅವ್ರು ಮಾಡಿದ್ದಲ್ಲ, ಸಿಸ್ಟಮ್ ಸರಿ ಇಲ್ಲ, ಇಲ್ಲಿಂದ ಸಾಫ್ಟ್ವೇರ್ ಸರಿ ಇಲ್ಲ. ಇದು ಎಷ್ಟು ವರ್ಷ ನಡೀತಾ ಇದೆ. ಈಗ ಏನೋ ಸ್ವಲ್ಪ ಇಂಪ್ರೂವ್ ಆಗ್ತಾ, ಈಗ ಸೆಂಟ್ರಲೈಸ್ ಮಾಡಿದ್ದಾರೆ 2017ನೇ ಇಸವಿಯಿಂದ. ಅದರ ಮೊದಲು ತುಂಬಾ ಕೊಳಕಿತ್ತು. ಈಗ ಇಲ್ಲಿ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಡಿವಿಷನ್ ಕಾಣಿಸಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ, ಅದು ಒಳ್ಳೇದು. ಒಮ್ಮೆ ಅಲ್ಗಾಡ್ಲಿ, ಒಮ್ಮೆ ಕೆಳಗಿಂದ ಮೇಲೆ ಹೋಗ್ಲಿ, ಮತ್ತೊಂದು ಸರಿಪಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. 2002ಗಿಂತ ಮುಂಚೆ ಕೆಲವೊಂದು ಫೋಟೋ ಇರ್ತಾ ಇತ್ತು, ಇರಲೇ ಇರಲಿಲ್ಲ. ಈಗ ಉತ್ತರ ಕರ್ನಾಟಕ ಕಡೆ, ಸೌತ್ ಕರ್ನಾಟಕ